ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವಿನ ಕಥೆ ಇರುತ್ತೆ. ಸಾಧನೆಗೆ ಒಂದಿಷ್ಟು ಕಷ್ಟಗಳ ಮೆಟ್ಟಿಲುಗಳನ್ನು ಹತ್ತಿರ್ತಾರೆ. ಹೀಗೆ ಅಗರ್ಭ ಶ್ರೀಮಂತನೊಬ್ಬ ಸಿನಿಮಾ ಮೇಲಿನ ಪ್ರೀತಿಗೆ ಗಾಲ್ಫ್ ಕ್ಲಬ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡಿ ನಂತರ ಗಾಂಧಿನಗರದ ಚಿತ್ರಣವನ್ನ ಬದಲು ಮಾಡಿದ ಮೋಟಿವೇಶನ್ ಸ್ಟೋರಿ ಇದು. ಗಾಂಧಿನಗರದಲ್ಲಿ ಕೋಟಿ ರಾಮು ಅಂತಾನೆ ಫೇಮಸ್ ಆಗಿದ್ದ ನಿರ್ಮಾಪಕ ರಾಮು ಅವರ ಜೀವನ ಕಥೆ ಇದು. ನಿರ್ಮಾಪಕರು ಆಗುವ ಮೊದಲು ರಾಮು ಅವರು ಬೆಂಗಳೂರಿನ ಗಾಲ್ಫ್ ಕ್ಲಬ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ವಾಸ್ತವವಾಗಿ ರಾಮು ಅವರು ಅಗರ್ಭ ಶ್ರೀಮಂತರು. ಕುಣಿಗಲ್ನಲ್ಲಿ ಅವರ ಸಾಕಷ್ಟು ಜಮೀನಿತ್ತು. ಸಿನಿಮಾಕ್ಕಾಗಿ ಆ ಶ್ರೀಮಂತಿಕೆಯನ್ನ ಬಿಟ್ಟು ಬಂದವರು ರಾಮು. ಬೆಂಗಳೂರಿಗೆ ಬಂದಾಗ ಅವರ ಕೈಯಲ್ಲಿ 50,000 ರೂಪಾಯಿ ಹಣವಿತ್ತು. ಅಮ್ಮ ಕೂಡಿಟ್ಟ ಹಣವನ್ನ ಕದ್ದು ತಂದಿದ್ದ ಅವರಿಗೆ ಜಾಸ್ತಿ ದಿನ ಬೆಂಗಳೂರಿನ ಜೀವನಕ್ಕೆ ನೆರವಾಗಲಿಲ್ಲ. ಅವರ ಗುರಿ ಸಿನಿಮಾ. ಕದ್ದು ತಂದ ಹಣ ಕರಗಿ ಹೋಯಿತು. ಕೊನೆಗೆ ಉಳಿದಿತ್ತು ಅವರ ಆತ್ಮವಿಶ್ವಾಸ ಮಾತ್ರ. ಅದೇ ಆತ್ಮವಿಶ್ವಾಸವನ್ನ ಇಟ್ಕೊಂಡು ಅವರು ಮುಂದೆ ಇತಿಹಾಸ ರಚಿಸಿದ್ರು. ಮಲ್ಲೇಶ್ವರಂನ ರಘು ಲಾಡ್ಜ್ನಲ್ಲಿ ವಾಸವಿದ್ದ ಅವರು ಓಂ ಪ್ರಕಾಶ್ ರಾವ್, ಶಿವಮಣಿ, MS ರಮೇಶ್ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಬೆಳಗ್ಗೆ 1-2 ಇಡ್ಲಿ, ಮಧ್ಯಾಹ್ನ ಅನ್ನ ಸಾಂಬಾರ್, ರಾತ್ರಿ 4 ಲೋಟ ನೀರು. ಇದು ಅವರ ಕಷ್ಟದ ಬದುಕಿನ ದಿನಚರಿಯಾಗಿತ್ತು. ಅವರು ಮೂವರಿಗೂ ನಿರ್ದೇಶಕರಾಗುವ ಕನಸಾದ್ರೆ ರಾಮು ಅವರಿಗೆ ನಿರ್ಮಾಪಕನಾಗುವ ಕನಸು. ಬಂಡವಾಳವಿಲ್ಲದೆ ನಿರ್ಮಾಪಕನಾಗೋದು ಹೇಗೆ? ಆದ್ರೆ ಆತ್ಮವಿಶ್ವಾಸ ಕಳೆದುಕೊಳ್ಳಲಿಲ್ಲ. ಅಲ್ಲಿ ಇಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಗಳ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು. ಆ ಕಾಲದಲ್ಲಿ ನಾಗಾಭರಣ ಅವರು ಸಂತ ಶಿಶುನಾಳ ಶರೀಫ ಸಿನಿಮಾದಲ್ಲಿ ಮಾಡ್ತಿದ್ರು. ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಾಗ ಬಂಡ ಧೈರ್ಯ ಮಾಡಿ ಈ ಸಿನಿಮಾವನ್ನ ನಾನೇ ಹಂಚಿಕೆಗೆ ಪಡೆಯುತ್ತೇನೆ ಅಂತ ಮುಂದೆ ಬಂದಿದ್ರು. ಅದೆಲ್ಲಿಂದಲೋ ಹಣ ಹೊಂದಿಸಿಕೊಂಡು ಬಂದ ರಾಮು ಹೈದರಾಬಾದ್, ಕರ್ನಾಟಕದ ವಿತರಣೆ ಮಾಡಿದ್ರು. ಸಿನಿಮಾ ಗೆದ್ದಿತ್ತು. ಮೊದಲ ಸಿನಿಮಾ ವಿತರಣೆಯಲ್ಲಿ ಲಕ್ಷ ಹಣ ಸಂಪಾದನೆ ಮಾಡಿದ್ರು. ಆ ದಿನಗಳಲ್ಲಿ ನಮ್ಮ ಓಂ ಪ್ರಕಾಶ್ ರಾವ್ ಮಾಲಾಶ್ರೀ ಅಭಿನಯದ ಸಿನಿಮಾ ಒಂದರ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ರು. ಆಗ ಕೈಲಿದ್ದ 2 ಲಕ್ಷ ರೂಪಾಯಿಗಳನ್ನ ಓಂ ಪ್ರಕಾಶ್ ಅವರ ಕೈಯಲ್ಲಿಟ್ಟು ಒಂದು ಸಿನಿಮಾ ಮಾಡಿಕೊಡು ಅಂತ ಅಂದಿದ್ರು. ಅಲ್ಲದೆ ಮಾಲಾಶ್ರೀ ಅವರೇ ನಾಯಕಿ ಆಗ್ಬೇಕು ಅಂತ ಹಠ ಹಿಡಿದಿದ್ರು. ಆದ್ರೆ ತುಂಬಾ ಬ್ಯುಸಿ ಆಗಿದ್ದ ಮಾಲಾಶ್ರೀ ಕಾಲ್ ಶೀಟ್ ಸಿಗ್ಲಿಲ್ಲ. ಒಂದಲ್ಲ ಒಂದು ದಿನ ಆಕೆಯನ್ನ ನಾಯಕಿಯಾಗಿ ಮಾಡಿಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ಕೊಂಡು ನಿರ್ಮಾಣದ ಯೋಚನೆ ಬಿಟ್ಟು ರೌಡಿ MLA ಸಿನಿಮಾದ ಹಂಚಿಕೆ ಮಾಡಿದ್ರು. ಆದ್ರೆ ಆ ಸಿನಿಮಾ ರಾಮುಗೆ ಮತ್ತೊಮ್ಮೆ ಸೋಲನ್ನ ತೋರಿಸಿತ್ತು. ನಂತರ ಅಂದಿನ ಸೂಪರ್ ಹಿಟ್ ಚಿತ್ರ ಚೈತ್ರದ ಪ್ರೇಮಾಂಜಲಿ ಸಿನಿಮಾವನ್ನ ಹಂಚಿಕೆ ಮಾಡಿ ಲಾಟರಿ ಹೊಡೆದ್ರು. ಯಾವ ಸ್ಟಾರ್ಗಳೇ ಇಲ್ದಿದ್ರು ಆ ಸಿನಿಮಾ ಸೂಪರ್ ಹಿಟ್ ಆಯಿತು. ರಾಮು ಅವರ ಬಗ್ಗೆ ಗಾಂಧಿನಗರದಲ್ಲಿ ಗುರುತಿಸುವಂತಾಯಿತು. ಆಮೇಲೆ ಹಿಂತಿರುಗಿ ನೋಡುವ ಪ್ರಸಂಗವೇ ಬರಲಿಲ್ಲ. ತವರಿಗೆ ಬಾ ತಂಗಿ ತನಕ 100 ಸಿನಿಮಾಗಳನ್ನ ಹಂಚಿಕೆ ಮಾಡಿದ್ರು. ಗೋಲಿಬಾರ್, AK-47, ಸಿಂಹದ ಮರಿ, ಸರ್ಕಲ್ ಇನ್ಸ್ಪೆಕ್ಟರ್, ಲೇಡಿ ಕಮಿಷನರ್, ಚಾಮುಂಡಿ, ಲಾಕ್ ಅಪ್ ಡೆತ್ ಮೊದಲಾದ ಹಿಟ್ ಸಿನಿಮಾಗಳನ್ನ ನಿರ್ಮಿಸಿದ್ರು. ಲಾಕ್ ಅಪ್ ಡೆತ್ಗಾಗಿ ಆ ಕಾಲದಲ್ಲಿ 1.5 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಕೋಟಿ ಲಾಭ ಪಡೆದ್ರು. ಅಲ್ಲಿಂದ ಆರಂಭವಾದದ್ದೇ ಕೋಟಿ ನಿರ್ಮಾಪಕನ ಯಾತ್ರೆ. ಯಶಸ್ಸು ಹೇಗೆ ಬಂತು ಹಾಗೆ ಅದರ ಹಿಂದೆ ಸೋಲು ಬಂತು. ನಂಜುಂಡಿ, ಕಿಚ್ಚ, ಹಾಲಿವುಡ್ ಮೊದಲಾದ ಸಿನಿಮಾಗಳು ಮಕಾಡೆ ಮಲಗಿದ್ವು. ಆ ಸೋಲು ರಾಮು ಮತ್ತೆ ತಲೆಗೆತ್ತದಂತೆ ಮಾಡಿದ್ರು. ರಾಮು ದರ್ಬಾರು ಕಳೆಗುಂದಿತು. ಸಿನಿಮಾ ಮೇಲಿನ ಪ್ರೀತಿಗೆ ನಿರ್ಮಾಪಕನಾಗಬೇಕು ಅನ್ನೋ ಹಠಕ್ಕೆ ಬೆಂಗಳೂರಿಗೆ ಬಂದಿದ್ದ ರಾಮು ತಮ್ಮೆಲ್ಲ ಆಸೆಗಳನ್ನ ಈಡೇರಿಸಿಕೊಂಡ್ರು. ಅಂದಿನ ಕನಸಿನ ರಾಣಿಯವರ ಒಂದು ಕಾಲ್ ಶೀಟ್ಗೆ ಕಾಯ್ತಿದ್ದವರು ಕೊನೆಗೆ ಅವರನ್ನೇ ಮದುವೆಯಾಗಿ ಯಶಸ್ವಿ ಜೀವನ ನಡೆಸಿದ್ರು.